ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಪೌಲನು ಈ ಮಾತುಗಳನ್ನು ಹೇಳುವಂಥದ್ದನ್ನು ನಾವು ಗುರುತಿಸಬಹುದು. ಅದೇನಂತ ಹೇಳಿದರೆ, ಕ್ರಿಸ್ತನ ವಾಕ್ಯಗಳು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಅಂತ. ಲೆಟ್ ದ ವರ್ಡ್ ಆಫ್ ಕ್ರೈಸ್ಟ್ ಡ್ವೆಲ್ ಇನ್ ಯು ರಿಚ್ಲಿ, ಸಮೃದ್ಧಿಯಾಗಿ, ಸಿರಿವಂತಿಕೆಯಾಗಿ. ದೇವರ ವಾಕ್ಯ ಹೇಗಿರಬೇಕಂದ್ರೆ, 1-2 ವಾಕ್ಯ ನಮ್ಮ ಮನಸ್ಸಿನಾಗಿರಬಾರ್ದು, ಭಾಳ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರಬೇಕಂತೆ. ಆ ರೀತಿಯಾಗಿ ದೇವರ ವಾಕ್ಯ ಪ್ರಬೋಧಿಸ್ತದೆ. ಆ ವಾಕ್ಯಕ್ಕೆ ನಾವು ವಿಧೇಯರಾಗೋಣವೇ? ಯೋಹಾನ 3:16 ನಮಗೆ ಗೊತ್ತು, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಅಂತ. ಆದರೆ ಕೊಲೊಸ್ಸೆ 3:16 ಆ ಮಗನ ಹೃದಯವು, ಮಗನ ವಾಕ್ಯಗಳು ಸಮೃದ್ಧಿಯಾಗಿ ನಮ್ಮಲ್ಲಿ ಇರಬೇಕಂತೆ. ಈ 4 ಸುವಾರ್ತೆಗಳಲ್ಲಿ ಕ್ರಿಸ್ತನ ವಾಕ್ಯಗಳನ್ನೇ ನೋಡ್ತಾ ಇದ್ದೇವೆ. ಇದು ಸಮೃದ್ಧಿಯಾಗಿರಬೇಕು. 4 ಸುವಾರ್ತೆಗಳು ನಮ್ಮಲ್ಲಿ ಸಮೃದ್ಧಿಯಾಗಿರಬೇಕು, ನನ್ನಲ್ಲಿ ಸಮೃದ್ಧಿಯಾಗಿರಬೇಕು. ಈ ಒಂದು ಕಾರಣಕ್ಕಾಗಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 9ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ, ಅದರಲ್ಲಿ 20 ನಂಬಿಕೆಯ ಪಾಠಗಳು, 20 ಫೇತ್ ಲೆಸನ್ಸ್, ವಿಶ್ವಾಸದ ಪಾಠಗಳು, 20 ವಿಶ್ವಾಸ ಪಾಠಗಳು ಅಂತ ನಾವು ಹೇಳ್ಬೋದು. ಮಾರ್ಕ 9ನೇ ಅಧ್ಯಾಯದಲ್ಲಿ 20 ವಿಶ್ವಾಸ ಪಾಠಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ಭಾಳ ಎಕ್ಸೈಟಿಂಗ್ ಆಗಿ, ಹೌದು, ಉತ್ತೇಜನಕಾರಿಯಾಗಿ ಮತ್ತು ಇದು ಕುತೂಹಲಕಾರಿಯಾಗಿರುವಂಥ ಒಂದು ಸಬ್ಜೆಕ್ಟ್ ವಿಶ್ವಾಸ. ಅದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕಲೀಲಿಕ್ಕಿದ್ದೇವೆ. ಹೌದು, ಬನ್ನಿರಿ ನಾವು ಮುಂದುವರಿಸೋಣ. ಮೊದಲನೇದಾಗಿ ಮಾರ್ಕ 9 ಮತ್ತು 1ನೇ ವಚನದಲ್ಲಿ ನಾವು ನೋಡುವುದಾದರೆ, ನಿಮ್ಮಲ್ಲಿ ಕೆಲವರು ದೇವರ ರಾಜ್ಯವನ್ನು ಕಾಣುವವರೆಗೆ ಅಥವಾ ನೋಡುವವರೆಗೆ ಮರಣ ಹೊಂದುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ, ಅದರಿಂದ ನಾವು ಕಲಿಯುವಂಥದ್ದು ಏನು? ಭವಿಷ್ಯದ ಬಗ್ಗೆ ಸ್ವಾಮಿ ಹೇಳ್ತಿರುವಾಗ, ಇದು ಎಂಥ ವಿಶ್ವಾಸ? ಇದು ಪ್ರವಾದನೀಯ ವಿಶ್ವಾಸ, ಪ್ರೊಫೆಟಿಕ್ ಫೇತ್, ಪ್ರವಾದನೀಯ ವಿಶ್ವಾಸ. ಮುಂದೆ ಈ ರೀತಿಯಾಗಿ ಆಗ್ತದೆ, ದೇವರ ರಾಜ್ಯದೊಂದಿಗೆ ಬರುವುದನ್ನು ನೋಡುವವರೆಗೆ ಮರಣ ಹೊಂದುವುದಿಲ್ಲ ಎಂಬುದಾಗಿ ಹೇಳುವಾಗ ಪ್ರವಾದನೀಯ ವಿಶ್ವಾಸ. ಅದೇ ರೀತಿಯಾಗಿ ಅವರು ರೂಪಾಂತರ ಪರ್ವತಕ್ಕೆ ಶಿಷ್ಯರು ಮತ್ತು 3 ಶಿಷ್ಯರು ಮತ್ತು ನಮ್ಮ ಕರ್ತನು ಅಲ್ಲಿ ಹೋದಾಗ ಏಲಿಯನು ಮತ್ತು ಮೋಶೆಯಲ್ಲಿ ಕಾಣಿಸಿಕೊಳ್ತಾರೆ. ಅದನ್ನು ಈ ರೀತಿಯಾಗಿ ಹೇಳೋಣವೇ. 4ನೇ ವಚನ, 9ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 4ನೇ ವಚನದಲ್ಲಿ ಅದು ದರ್ಶನದ ವಿಶ್ವಾಸ. ಮೊದಲನೇದು ಪ್ರವಾದನೀಯ ವಿಶ್ವಾಸ, ಎರಡನೇದಾಗಿ ಫೇತ್ ವಿಷನ್. ವಿಶ್ವಾಸದಿಂದ ಅವರು ನೋಡ್ತಾರೆ, ವಿಶ್ವಾಸದಿಂದ ಎಲಿಯನನ್ನು ನೋಡ್ತಾರೆ, ಮೋಶೆಯನ್ನು ನೋಡ್ತಾರೆ. ದರ್ಶನ, ವಿಶ್ವಾಸ, ದರ್ಶನ. 20 ಪಾಠಗಳು ವಿಶ್ವಾಸ ಪಾಠಗಳಿದೆ, ಅದರಲ್ಲಿ 2 ಅಷ್ಟೇ ಆಯಿತು, ಪ್ರವಾದನೀಯ ವಿಶ್ವಾಸ ಮತ್ತು ದರ್ಶನೀಯ ವಿಶ್ವಾಸ. ಮೂರನೇದಾಗಿ ಇನ್ನೊಂದು ಸಂಗತಿಯನ್ನು ನಾವು ನೋಡಿಕೊಳ್ಳಬಹುದು. ಅದೇನೆಂದರೆ ಅನುಮೋದಕ ವಿಶ್ವಾಸ. ಅನುಮೋದಕ ವಿಶ್ವಾಸ ಯಾಕಂತ ಹೇಳಿದ್ರೆ, ಆ ದರ್ಶನದಲ್ಲಿ ಮಾರ್ಕ 9:7ನೇ ವಚನದಲ್ಲಿ ಮೋಡವು ಅವರ ಮೇಲೆ ಕವಿದುಕೊಂಡಿತು. ಆವಾಗ ಏನಾಯಿತು? ಈತನು ಪ್ರಿಯನಾಗಿರುವ
ನನ್ನ ಮಗನು. ಹೌದು, ಈತನು ಪ್ರಿಯನಾಗಿರುವ ನನ್ನ ಮಗನು. ಅಂದರೆ ತಂದೆ ದೇವರನ್ನು ಮೆಚ್ಚಿಸುವಂಥ ಒಂದು ಜೀವನ ಆತನಿಗಿತ್ತು. ಅದು ಎಂಥ ವಿಶ್ವಾಸ ಅಂತ ನೋಡುವಾಗ ಅನುಮೋದನೀಯ ವಿಶ್ವಾಸ, ಅಪ್ರೂವಿಂಗ್ ಫೇತ್ ಆಫ್ ಅಪ್ರೂವಲ್. ಆ ರೀತಿಯಾಗಿ ಹೇಳಿಬಿಟ್ಟು ತಂದೆ ದೇವರು ಒಂದು ಚಿಕ್ಕ ಮೆಸೇಜ್ ಕೊಡ್ತಾರೆ, 3 ಮಾತಿನ ಒಂದು ಸಂದೇಶ. ಈತನ ಮಾತನ್ನು ಕೇಳಿರಿ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ಈತನ ಮಾತನ್ನು ಕೇಳಿರಿ ಅಂತ ಹೇಳುವಾಗ ಅದು ವಿಧೇಯತೆಯ ವಿಶ್ವಾಸ. ಅದರ ಮಾತನ್ನು ಕೇಳ್ರಿ, ವಿಧೇಯತೆಯ ವಿಶ್ವಾಸವನ್ನು ಇಲ್ಲಿ ನಾವು ನೋಡಿಕೊಳ್ತೇವೆ. ಈ ದರ್ಶನ ಎಲ್ಲ ಆದಮೇಲೆ ಏನಾಯಿತು? ಕೂಡಲೇ ಅವರು ಸುತ್ತಲೂ ನೋಡಲಾಗಿ ಏನಾಗ್ತದೆ? ಯೇಸುವನ್ನೇ ಹೊರತು ಇನ್ಯಾರನ್ನು ಅವರು ಕಾಣುವುದಿಲ್ಲ. ಮೋಶೆ ಕಾಣ್ತಾ ಇಲ್ಲ, ಎಲಿಯನ್ ಕಾಣ್ತಾ ಇಲ್ಲ, ಈಗ ಯೇಸುವನ್ನೇ ನೋಡಿದರು. ಅದು ಏನು ತೋರಿಸ್ತದೆ? ಅದರಿಂದ ಕಲಿಯುವಂಥದ್ದು ವಿಶ್ವಾಸ ಪಾಠ ಏನಂದರೆ ಫೇತ್ ಫೋಕಸ್, ವಿಶ್ವಾಸದ ಕೇಂದ್ರ. ವಿಶ್ವಾಸ ಅಲ್ಲಿ ಇಲ್ಲಿ ಅಲ್ಲ, ವಿಶ್ವಾಸವನ್ನು ಹುಟ್ಟಿಸಿ ಪೂರೈಸುವಾತನಲ್ಲಿ ಕೇಂದ್ರ. 9ನೇ ವಚನ, ಅವರು ಬೆಟ್ಟದಿಂದ ಇಳಿದು ಬರುವಾಗ ಯೇಸು ಸ್ವಾಮಿ ಒಂದು ಇನ್ಸ್ಟ್ರಕ್ಷನ್, ಒಂದು ಶಿಕ್ಷಣವನ್ನು ಅವರಿಗೆ ನೀಡ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ, ತಾವು ಸತ್ತವರೊಳಗಿಂದ ಎದ್ದು ಬರುವವರೆಗೆ ತಾವು ಕಂಡದ್ದನ್ನು ಯಾರಿಗೂ ಹೇಳಬಾರದು. ಭಾಳ ದೊಡ್ಡ ಒಂದು ದರ್ಶನ ಅವರು ಕಂಡಿದ್ದಾರೆ. ದರ್ಶನ ತಾನೇ, ದರ್ಶನದಲ್ಲಿ ಮೋಶೆ, ದರ್ಶನದಲ್ಲಿ ಎಲಿಯನು, ದರ್ಶನದಲ್ಲಿ ತಂದೆ ಆ ದೇವರು ಮಾತಾಡೋದು, ಇದೆಲ್ಲ ನೋಡಿದಾಗ ಈಗ ಹೋಗಿ ಹೇಳಬೇಕು ಬೇಗನೆ ಅಲ್ವಾ? ಅರೇ ಸ್ವಾಮಿ ತಾನು ಪುನರುತ್ಥಾನನಾಗುವವರೆಗೆ ತಾವು ಕಂಡದ್ದನ್ನು ಪೇತ್ರ, ಯೋಹಾನ, ಯಾಕೋಬ ಅವರು 3 ಕಂಡದ್ದನ್ನು ಯಾರಿಗೂ ಹೇಳಬಾರ್ದು ಎಂದು ಅವರಿಗೆ ಆಜ್ಞಾಪಿಸಿದರು. ಅದರಿಂದ ಏನು ನಾವು ತಿಳ್ಕೊಳ್ತೇವೆ? ಫೇತ್, ಹ್ಯೂಮಿಲಿಟಿ, ವಿಶ್ವಾಸದ ದೀನತ್ವ. ಯಾರಿಗೂ ಅಡ್ವರ್ಟೈಸ್ ಮಾಡೋದು ಬೇಡ. ಯೇಸು ಸ್ವಾಮಿ ತಂದೆ ದೇವರು ಮಾತಾಡಿದ್ದು ಕೇಳಿಸ್ಕೊಂಡೆವು, ವಾವ್. ಕೆಲವು ಸಾರಿ ದೇವರು ಮಾತನಾಡಿದಾಗ ಅದನ್ನು ಬೇಗ ಹೇಳಬೇಕಂತ ಅನ್ನಿಸ್ತದೆ ನಮಗೆ, ಅಥವಾ ಏನಾದರೂ ದರ್ಶನವಾದರೆ ಬೇಗನೆ ಹೇಳಬೇಕು ಅಂತ ಅನ್ನಿಸ್ತದೆ. ಅದು ಮ್ಯಾಕ್ಸಿಮಮ್ ಹೆಚ್ಚು ಜನರು ಇರುವಂಥ ಕಡೆ ಹೇಳಬೇಕಂತ ಅನ್ನಿಸ್ತದೆ. ಆದರೆ ಸ್ವಲ್ಪ ಕಾಲ ಯಾರಿಗೂ ಹೇಳಬೇಡ್ರಿ ಎಂಬುದಾಗಿ ಹೇಳುವಾಗ ಅದು ವಿಶ್ವಾಸದ ದೀನತ್ವವನ್ನು ನನಗೆ ಸೂಚಿಸುವಂಥದ್ದಾಗಿದೆ. ಸರಿ, ಈಗ ವಿಶ್ವಾಸದ ಮತ್ತೊಂದು ಪಾಠ, ಫೇತ್ ಲೆಸನ್ಸ್, ವಿಶ್ವಾಸದ ಒಂದು ಪಾಠಗಳನ್ನು ನಾವು ಕಲಿತಿದ್ವಿ. 20 ಪಾಠಗಳಿವೆ. ಅದರಲ್ಲಿ ಈಗ 7ನೇ ಪಾಠವನ್ನು ನಾವು ಕಲೀಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ಶಿಷ್ಯರು ಯೇಸು ಸ್ವಾಮಿ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಅಂದರೆ ಮೋಸ್ಟ್ಲಿ ಹೆಚ್ಚಿನ ಅಂಶ ಶಿಷ್ಯರು ಧರ್ಮಶಾಸ್ತ್ರಿಗಳ ಮೆಸೇಜನ್ನು ಕೇಳಿಸ್ಕೊಂಡು ಅವ್ರು ಹೇಳಿದ್ದ ಸಂದೇಶದಿಂದ ಒಂದು ಡೌಟು, ಒಂದು ಪ್ರಶ್ನೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ, ಎಲಿಯನು ಮೊದಲು ಬರುವುದು ಅಗತ್ಯವೆಂದು ಧರ್ಮಶಾಸ್ತ್ರಿಗಳು ಯಾಕೆ ಹೇಳ್ತಾರೆ? ಆ ಪ್ರಸಂಗಿ ಯಾಕೆ ಹೀಗೆ ಹೇಳ್ತಾರೆ? ಆ ಪ್ರೀಚರು, ಆ ಧರ್ಮಶಾಸ್ತ್ರಿಗಳು ಯಾಕೆ ಹೇಳ್ತಾರೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ಕೇಳಿದಾಗ ಅದೇನು ತೋರಿಸ್ತದೆ? ಫೇತ್ ಕ್ವಶನ್ಸ್. ಆ ಪ್ರಶ್ನೆ ಕೇಳಿದಾಗ ಯೇಸು ಸ್ವಾಮಿ ಹೇಗೆ ಉತ್ತರ ಕೊಡ್ತಾರೆ ಅಂದರೆ, ಇನ್ನೊಂದು ಪ್ರಶ್ನೆ ಕೇಳೋದ್ರಿಂದ ಉತ್ತರ ಕೊಡ್ತಾರೆ. 12ನೇ ವಚನದಲ್ಲಿ, ಎಲಿಯನು ಮೊದಲು ಎದ್ದು ಬಂದು ಎಲ್ಲವನ್ನು ಸರಿಪಡಿಸ್ತಾನೆಂಬ ಮಾತು ನಿಜನೇ,
ಆ ಪ್ರೀಚರ್ಗಳು, ಆ ಪ್ರಸಂಗಿಗಳು ಹೇಳಿದ್ದು ನಿಜನೇ. ಆದರೆ ಮನುಷ್ಯಕುಮಾರನು ಬಹಳ ಯಾತನೆಗಳನ್ನು ಅನುಭವಿಸಿ ತಿರಸ್ಕರಿಸಲಾಗುವುದೆಂದು ಆತನ ವಿಷಯವಾಗಿ ಬರೆದಿರುವುದು ಹೇಗೆ? ಈಗ ನೋಡ್ರಿ, ಶಿಷ್ಯರ ಪ್ರಶ್ನೆ ಧರ್ಮಶಾಸ್ತ್ರಿಗಳು ಹೇಳ್ತಾರೆ ಅಂತ, ಆದರೆ ಯೇಸು ಸ್ವಾಮಿ ಬರೆದಿರುವುದು ಹೇಗೆ ಅಂತ ಪ್ರಶ್ನೆ ಹಾಕ್ತಾರೆ. ವಾಕ್ಯ ಕಡೆಗೆ ಹೋಗ್ತಿದ್ದಾರೆ. ಹಾಗಾದರೆ ವಿಶ್ವಾಸ ಪ್ರಶ್ನೆ ಹಾಕ್ತದೆ, ಆದರೆ ವಾಕ್ಯವನ್ನು ಆಧಾರಿತವಾಗಿ ಪ್ರಶ್ನಿಸುವಂಥದ್ದಾಗಿದೆ. Faith questions, but it's based on the word of God. ಸ್ವಲ್ಪ ಹೊತ್ತು ಆದಮೇಲೆ ಅವರು ರೂಪಾಂತರ ಪರ್ವತದಿಂದ ಇಳಿದು ಬರ್ತಾ ಇದ್ದಾಗ ದೊಡ್ಡ ಸಮೂಹ, ಯೇಸು ತನ್ನ ಆ 9 ಶಿಷ್ಯರ ಹತ್ರ ಬಂದಾಗ, ಯಾಕಂದರೆ 3 ಯೇಸು ಸ್ವಾಮಿ ಜೊತೆಗಿದ್ದರು, 9 ಜನರು ಶಿಷ್ಯರ ಸುತ್ತಲೂ ದೊಡ್ಡ ಸಮೂಹ ಇತ್ತು. ಧರ್ಮಶಾಸ್ತ್ರಿಗಳು ಅವರ ಜೊತೆಯಲ್ಲಿ 9 ಜನರ ಜೊತೆಯಲ್ಲಿ ತರ್ಕಿಸ್ತಾ ಇರುವಂಥ ಒಂದು ಸೀನ್. ಆ ರೀತಿಯಾಗಿದ್ದಾಗ ವಿಚಿತ್ರ ಏನಂತ ಹೇಳಿದರೆ, ದೆವ್ವ ಬಿಡಿಸ್ಲಿಕ್ಕೆ ಇವ್ರಿಗೆ ಆಗಲಿಲ್ಲ. ಆದ ಕಾರಣ ಒಂದು ದೊಡ್ಡ ತರ್ಕ ನಡೀತಾ ಇದೆ. ಯೇಸು ಅವರಿಗೆ, ನೀವು ಏನು ತರ್ಕ ಮಾಡ್ತಿದ್ದೀರಿ ಎಂಬುದಾಗಿ ಕೇಳ್ತಾರೆ. ಹಾಗಾದರೆ ಇಲ್ಲಿ ನಾವು ಕಲಿಯುವಂಥ ವಿಶ್ವಾಸ ಪಾಠ ಏನೆಂಬುದಾಗಿ ನೋಡುವುದಾದರೆ, ವಿಶ್ವಾಸದ ಘರ್ಷಣೆ, ಫೇತ್ ಕಾನ್ಫ್ಲಿಕ್ಟ್. ವಿಶ್ವಾಸ ಹೋರಾಟ, ವಿಶ್ವಾಸ ಘರ್ಷಣೆ. ಅದಕ್ಕೆ ಆ ಸಮೂಹದಲ್ಲಿದ್ದ ಒಬ್ಬನು ಯೇಸು ಸ್ವಾಮಿಯನ್ನು ನೋಡಿ ಭಾಳ ಖುಷಿಪಟ್ಟು, ಜನರೆಲ್ಲ ಅವ್ರ ಗಮನ ಈಗ 9 ಜನ ಶಿಷ್ಯರಿಂದ ಯೇಸು ಸ್ವಾಮಿ ಕಡೆಗೆ ಹೋಯಿತು. ಬೋಧಕನೇ, ಮೂಕ ದೆವ್ವ ನನ್ನ ಮಗನನ್ನು ಹಿಡಿದಿದೆ, ಆದ ಕಾರಣ ಅವನನ್ನು ನಿಮ್ಮ ಶಿಷ್ಯರ ಹತ್ರ, ಅಂದರೆ 9 ಜನ ಶಿಷ್ಯರ ಹತ್ರ ಬಂದು ಕರ್ಕೊಂಬಂದರೆ, ಆದರೆ ಬಿಡಿಸಬೇಕಂತ ಶಿಷ್ಯರನ್ನು ಕೇಳಿಕೊಂಡಾಗ, ಆದರೆ ಅದು ಅವರಿಂದ ಆಗಲಿಲ್ಲ. 18ನೇ ವಚನ. ಹೌದು, ಇಲ್ಲಿ 9ನೇ ಅಧ್ಯಾಯದ 18ನೇ ವಚನದಲ್ಲಿ ಅವರಿಗೆ ಅದು ಆಗಲಿಲ್ಲ, ಬಿಡಿಸ್ಲಿಕ್ಕೆ ಆಗಲಿಲ್ಲ ಎಂಬಂಥ ಮಾತನ್ನು ಹೇಳುವಾಗ ಅದೇನು ತೋರಿಸ್ತದೆ? ವಿಶ್ವಾಸದ ಪರಿಮಿತಿ. ಅವ್ರಿಗೆ ಫೇತ್ ಇತ್ತು, ವಿಶ್ವಾಸ ಇತ್ತು, ಪ್ರಯತ್ನ ಕೂಡ ಮಾಡಿದ್ರೆ ಅಂತ ಕಾಣ್ತೈತೆ. ಮಾಡ್ತಾ ಇದ್ದಾಗ ಏನಾಯಿತು? ಬಿಡಿಸ್ಲಿಕ್ಕೆ ಆಗಲಿಲ್ಲ. ಸಾಕಷ್ಟು ಫೇತ್ ಇರಲಿಲ್ಲ, ಆಲ್ಮೋಸ್ಟ್ ಮಿಲ್ ಆಗಿಬಿಟ್ಟಿತ್ತು, ಏನೋ ಗೊತ್ತಿಲ್ಲ. ಮುಂದೆ ನೋಡಿದರೆ ನಮ್ಗೆ ಗೊತ್ತಾಗ್ತದೆ. ವಿಶ್ವಾಸದ ಪರಿಮಿತಿಯನ್ನು ಮಾರ್ಕ 8:18 ನೋಡ್ತೇವೆ. ಆದರೆ ಯೇಸು ಸ್ವಾಮಿ ಶಿಷ್ಯರಿಗೆ, ವಿಶೇಷವಾಗಿ ಆ 9 ಜನ ಶಿಷ್ಯರಿಗೆ ಅಂತ ಕಾಣ್ತದೆ, 9ನೇ ಅಧ್ಯಾಯ ಮತ್ತು 19ನೇ ವಚನದಲ್ಲಿ, ನಂಬಿಕೆಯಿಲ್ಲದ ಸಂತಾನವೇ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಇದೇನು ತೋರಿಸ್ತದೆ? ಫೇತ್ ಲಾಸ್ಟ್, ವಿಶ್ವಾಸ ಕಳೆದುಕೊಂಡದ್ದನ್ನು ಕುರಿತಾಗಿ ಒಂದು ಪಾಠ ನಾವು ನೋಡ್ತೀವಿ. ಶಿಷ್ಯರು ಯೇಸುಸ್ವಾಮಿ ಜೊತೆಗೆ ಇದ್ದರು, ಆದರೆ ವಿಶ್ವಾಸ ಕಳ್ಕೊಂಡಿದ್ರು. ನಂಬಿಕೆಯಿಲ್ಲದ ಸಂತಾನವೇ ಅಂತ ಯೇಸುಸ್ವಾಮಿ ಹೇಳಿಬಿಟ್ಟು 19ನೇ ವಚನದಲ್ಲಿ ಇನ್ನೊಂದು ವಿಷಯ ಕೂಡ ಹೇಳ್ತಾರೆ. ಎಷ್ಟು ಕಾಲ ನಾನು ನಿಮ್ಮೊಂದಿಗೆ ಇರಲಿ? ವಿಶ್ವಾಸದ ಸನ್ನಿಧಾನ, ಅಂದರೆ ವಿಶ್ವಾಸ ಮತ್ತು ದೈವ ಸಾನ್ನಿಧ್ಯ. ಅಂದರೆ ದೇವರು ಇವ್ರ ಜೊತೆಗಿದ್ರು, ಆದರೆ ವಿಶ್ವಾಸಕ್ಕೆ ಅವರಿಗೆ ಸಮಸ್ಯೆ ಆಗಿಬಿಟ್ಟಿತ್ತು. ಪ್ರೆಸೆನ್ಸ್ ಆ್ಯಂಡ್ ಫೇತ್, ಪ್ರೆಸೆನ್ಸ್ ಆಫ್ ಜೀಸಸ್ ಆ್ಯಂಡ್ ಫೇತ್. ಆ ಒಂದು ಪಾಠ ನಾವು ಇದರಿಂದ ಕಲಿಬಹುದು.
ನಂಬಿಕೆಯನ್ನು ಹುಟ್ಟಿಸುವ ಆತನು, ಪೂರೈಸುವ ಆತನು, ಅವರ ಜೊತೆಯಲ್ಲಿ ಸುಮಾರು ದಿನಗಳು, 106 ದಿನಗಳು, 3 ವರ್ಷಕ್ಕಿಂತಲೂ ಹೆಚ್ಚಾಗಿದ್ದಾಗೆ ಕೂಡ ಅವರ ನಂಬಿಕೆ ಇಲ್ಲದ ಒಂದು ಪರಿಸ್ಥಿತಿ ಆಶ್ಚರ್ಯ. ಅದಕ್ಕೆ ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ, ಎಷ್ಟು ಕಾಲ ನಾನು ನಿಮ್ಮನ್ನು ಸಹಿಸಲಿ ಅಂತ ಹೇಳುವಾಗ ಫೇತ್ ಟಾಲರೇಟೆಡ್. ಯೇಸುಸ್ವಾಮಿಗೆ ವಿಶ್ವಾಸ ಇತ್ತು, ಆದ ಕಾರಣ ಆತನು ಸಹಿಸಿಕೊಂಡಿದ್ದ. ವಿಶ್ವಾಸದ ಸಹಿಷ್ಣುತೆಯನ್ನು ನೋಡ್ತೀವಿ. ವಿಶ್ವಾಸದ ಸನ್ನಿಧಾನ, ಅವ್ರ ವಿಶ್ವಾಸ ಇಲ್ಲ ಆದರೂ ಕೂಡ ತನ್ನ ಸನ್ನಿಧಾನವನ್ನು ಆತನು ಕೊಡ್ತಾನೆ. ಆ ರೀತಿಯಾಗಿದ್ದಾಗ 20ನೇ ವಚನ, 9ನೇ ಅಧ್ಯಾಯ ಮಾರ್ಕನ ಸುವಾರ್ತೆ, ಅವರು ಅವನನ್ನು ಯೇಸುವಿನ ಬಳಿಗೆ ತಂದರು. ಅಂದರೆ ದೆವ್ವ ಹಿಡಿದಂಥ ಆ ಮಗನನ್ನು. ಯೇಸುವನ್ನು ನೋಡಿದ ತಕ್ಷಣವೇ ಆ ದೆವ್ವವು ಬಾಲಕನನ್ನು ಒದ್ದಾಡಿಸಿದ್ದರಿಂದ ಅಂತ ನೋಡ್ತೇವೆ. ಹಾಗಾದರೆ ವಿಶ್ವಾಸದ ಶಕ್ತಿ, ಫೇತ್ಸ್ ಪವರ್, ಯೇಸುಸ್ವಾಮಿ ನೋಡಿದ ತಕ್ಷಣ ಆ ಶಕ್ತಿ ಕಾರ್ಯಗತವಾಯಿತು. ಆನಂತರ ಮಗನ ತಂದೆ, ಆ ದೆವ್ವ ಹಿಡಿದವನ ತಂದೆ ಬಂದು, ನೀನು ಏನಾದರೂ ಮಾಡಲು ಸಾಧ್ಯವಿದ್ದರೆ ನಮಗೆ ಸಹಾಯ ಮಾಡು ಅಂತ 22ನೇ ವಚನ, ಮಾರ್ಕ್ 9:22. ಇದರಲ್ಲಿ ಏನು ನೋಡ್ತೀವಿ? ಫೇತ್ಸ್ ನೀಡ್, ಅವಶ್ಯಕತೆ ಇದೆ, ನನ್ನ ಮಗ ವಾಸಿ ಆಗಬೇಕು. ಆದರೆ ಅವಶ್ಯಕತೆಯನ್ನು ವ್ಯಕ್ತಪಡಿಸುವಂಥ ವಿಶ್ವಾಸ ಅವನಿಗಿತ್ತು. ಮತ್ತು ಆ ರೀತಿಯಾಗಿದ್ದಾಗ ಯೇಸು ಸ್ವಾಮಿ ಒಂದು ಮಾತು 23ನೇ ವಚನದಲ್ಲಿ ಹೇಳ್ತಾರೆ, ಮಾರ್ಕ್ 9:23, ನನ್ನ ಫೇವ್ರೇಟ್ ವಾಕ್ಯ ಇದು. ಆದರೆ ಏನಂದರೆ, ನೀನು ನಂಬೋದಾದರೆ ಆಗೋದು, ನೀನು ಏನಾದರೂ ಮಾಡು ಅಂತ ಹೇಳಿದಾಗ, ನೀನು ನಂಬೋದಾದರೆ ಆಗೋದು. ಫೇತ್ ವರ್ಕ್ಸ್, ಫೇತ್ ವರ್ಕ್ಸ್. ಆ ರೀತಿಯಾಗಿ ಹೇಳಿಬಿಟ್ಟು ನಂಬುವವನಿಗೆ ಎಲ್ಲವೂ ಸಾಧ್ಯ. ಫೇತ್ ಅನ್ಲಿಮಿಟೆಡ್, ಫೇತ್ ಲಿಮಿಟ್ಲೆಸ್. ಆ ರೀತಿಯಾಗಿ ಹೇಳಿದ ತಕ್ಷಣ ಆ 24ನೇ ವಚನದಲ್ಲಿ ತಂದೆ, ಆ ಬಾಲಕನ ತಂದೆ, ನಾನು ನಂಬುತ್ತೇನೆ, ನನಗೆ ಅಪನಂಬಿಕೆ ಇದೆ, ನನಗೆ ಸಹಾಯ ಮಾಡು. ವಾವ್, ನಾನು ನಂಬ್ತೇನೆ, ಆದರೆ ಅಪನಂಬಿಕೆ ಕೂಡ ಇದೆ, ನನಗೆ ಸಹಾಯ ಮಾಡು ಅಂತ ಹೇಳಿದಾಗ ಯೇಸು ಸ್ವಾಮಿ ಏನು ಮಾಡಿದರು ನೋಡೋಣ. 25ನೇ ವಚನದಲ್ಲಿ, ಮೂಕ ಮತ್ತು ಕಿವುಡಾದ ಆತ್ಮವೇ, ನೀನು ಅವನೊಳಗಿಂದ ಹೊರಗೆ ಬಾ. ಫೇತ್ ಸ್ಪೀಕ್ಸ್ ಟು ಪ್ರಾಬ್ಲಮ್. ವಿಶ್ವಾಸವು ಸಮಸ್ಯೆಯೊಂದಿಗೆ, ದುರಾತ್ಮದೊಂದಿಗೆ ಮಾತನಾಡುವಂಥದ್ದನ್ನು ನೋಡ್ತೇವೆ. ಆ ರೀತಿ ಹೇಳಿದ ಮೇಲೆ 27ನೇ ವಚನದಲ್ಲಿ ಯೇಸು ಆ ಬಾಲಕನ ಕೈ ಹಿಡಿದು ಅವನನ್ನು ಮೇಲಕ್ಕೆತ್ತಲು, ಕೈ ಹಿಡಿದು ಮೇಲಕ್ಕೆತ್ತಲು. ಫೇತ್ ಲಿಫ್ಟ್ಸ್, ವಿಶ್ವಾಸವು ಮೇಲಕ್ಕೆತ್ತುವಂಥದ್ದಾಗಿದೆ. ಆ ರೀತಿಯಾಗಿ ಹೇಳಿದ ತಕ್ಷಣ ಅವರು ಬಂದು ಒಂದು ಪ್ರಶ್ನೆ ಕೇಳ್ತಾರೆ, ನಮ್ಮಿಂದ ಯಾಕೆ ಇದು ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಫೇತ್ ಇವ್ಯಾಲ್ಯುವೇಷನ್, ವಿಶ್ವಾಸ ಪರೀಕ್ಷೆ ಮಾಡಿಕೊಳ್ತದೆ, ಸ್ವಪರೀಕ್ಷೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ 29ನೇ ವಚನದಲ್ಲಿ, ಈ ರೀತಿಯಾಗಿರೋದು ಪ್ರಾರ್ಥನೆಯ ಉಪವಾಸದಿಂದ ಮಾತ್ರ ಹೋಗ್ತದೆ. ಹಾಗಾದರೆ ಫೇತ್ ರಿಕವರ್ಡ್, ವಿಶ್ವಾಸ ಅದನ್ನು ಪುನಃ ಪಡ್ಕೋಬೇಕಾದರೆ ಪ್ರಾರ್ಥನೆ, ಉಪವಾಸ. ಈ ರೀತಿಯಾಗಿ ಆ ಮಾರ್ಕನ್ ಬರೆದ ಸುವಾರ್ತೆ ಮತ್ತು 9ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ.